ಮಾಡ್ಬೋದು ಅನ್ನೋದು ಮತ್ತು ಪರಿಸರಕ್ಕಾಗಿ ಪಂದ್ಯಾವಳಿ 2026ರ ಪ್ರೋತ್ಸಾಹಕರ ವಿದ್ಯಾರ್ಥಿನಿಯರಿಗೋಸ್ಕರ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಿದ್ದೀವಿ. ಇದು ಬಹಳ ವಿಶೇಷ. ಯಾಕೆ ಅಂದರೆ ಪರಿಸರಕ್ಕಾಗಿ ನಾವು ಒಂದು ಹೆಜ್ಜೆ ಮುಂದಿರೋಣ, ಪರಿಸರವನ್ನು ಕಾಪಾಡೋಣ. ಅದರಲ್ಲೂ ಬಹುಮುಖ್ಯವಾಗಿ ಪ್ಲ್ಯಾಸ್ಟಿಕ್ ತ್ಯಜಿಸಿ ಒಂದೊಳ್ಳೆ ಪರಿಸರವನ್ನು ನಾವು ನಿರ್ಮಾಣ ಮಾಡಬೇಕಾಗಿದ್ದು ಅಗತ್ಯತೆ ಇದೆ. ಹಾಗಾಗಿ ಆ ಒಂದು ಒಳ್ಳೆಯ ಉದ್ದೇಶದಿಂದ ಇವತ್ತು ಎಲ್ಲ ಸಾಮಾಜಿಕ ವರ್ಗಕ್ಕೆ ಈ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡೋಕ್ಕೋಸ್ಕರ ಒಂದು ಉದ್ಘಾಟನಾ ಪಂದ್ಯವನ್ನು ನಾವು ಇವತ್ತು ಆಯೋಜಿಸಿದ್ದೀವಿ. ಪ್ರಮುಖವಾಗಿ ಇಲ್ಲಿ 3 ತಂಡಗಳು ಬಂದಿವೆ. ಒಂದು ರಾಮನಗರ, ಇನ್ನು ಮೈಸೂರು ಅಂಗ್ರಾವ್ ಮತ್ತು ಜೆಎಸ್ಎಸ್ ಪಾಲಿಟೆಕ್ನಿಕ್ ಮತ್ತು ರಾಮನಗರ 3 ತಂಡಗಳು ಬಂದಿವೆ. ಸೊ ಇದಕ್ಕೆ ಎಲ್ಲರೂ ನಮಗೆ ಸಪೋರ್ಟನ್ನು ಮಾಡ್ತಾಯಿದ್ದಾರೆ. ಪ್ರಮುಖವಾಗಿ ಸ್ವಚ್ಛಂದ ತಂಡ ಆಗಿರ್ಬೋದು, ಆಸ್ ಮೈಸೂರು ಆಗಿರ್ಬೋದು, ಪರಿಸರಕ್ಕಾಗಿ ನಾವು ಆಗಿರ್ಬೋದು, ಸಮರ್ಪಣ, ಎಲ್ಲ ತಂಡಗಳು ನಮಗೆ ಒಂದು ಎಲ್ಲ ಉತ್ತೇಜನವನ್ನು ನೀಡ್ತಾ ಇದ್ದಾವೆ. ಇಲ್ಲಿ ನಾವು ಪರಿಸರಕ್ಕೆ ನಾವು ಎಷ್ಟು ಒತ್ತನ್ನು ನೀಡ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ. ಯಾಕಂದರೆ ಈ ಕಾರ್ಯಕ್ರಮದಲ್ಲಿ ನಾವು ಪ್ಲ್ಯಾಸ್ಟಿಕ್ ಮುಕ್ತವಾಗಿ ಕಾರ್ಯಕ್ರಮನ ಆಯೋಜನೆ ಮಾಡಿರೋದೇ ಬಹಳ ವಿಶೇಷ. ಯಾಕಂದರೆ ಯಾವುದೇ ಕಾರ್ಯಕ್ರಮ ಆದರೆ ನಾವಲ್ಲಿ ಪ್ಲ್ಯಾಸ್ಟಿಕ್ಗೆ ಎಚ್ಚೆತ್ತವಾಗಿರುತ್ತೆ. ಆದರೆ ಈ ಕಾರ್ಯಕ್ರಮದಲ್ಲಿ ನಾವು ಎಲ್ಲದಕ್ಕೂ ಪ್ಲ್ಯಾಸ್ಟಿಕ್ ಮುಕ್ತವಾಗಿ ಆಯೋಜನೆ ಮಾಡಿದ್ದೀವಿ. ಸೊ ಹಾಗಾಗಿ ಇದು ಭಾಳ ವಿಶೇಷ ಅಂತ ಭಾವಿಸ್ತಾ ಇವತ್ತು ಎಲ್ಲ ತಂಡಗಳು ಬಹಳ ಹುಮ್ಮಸ್ಸಿನಿಂದ, ಬಿರುಸಿನಿಂದ, ಯಾಕಂದರೆ ರಾಮನಗರ ತಂಡ ಬಹಳ ದೂರದಿಂದ ಬಂದಿದೆ. ಸೊ ಎಲ್ಲರೂ ಬಹಳ ಬಿರುಸಿನಿಂದ ಆಡ್ತಾ ಇದ್ದಾರೆ. ಎಲ್ಲ ತಂಡಗಳು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ, ಆದರೆ ಆ ಎಲ್ಲ ತಂಡಗಳು ನಮ್ಮ ಪರಿಸರವನ್ನು ಗೆಲ್ಲಿಸ್ತವೆ, ಎಲ್ಲರಿಗೂ ಒಂದೊಳ್ಳೆ ಸಂದೇಶವನ್ನು ಕೊಡ್ತಾರೆ ಅಂತ ನಾನಾದರೂ ಭಾವಿಸ್ತಾ ಎಲ್ಲರಿಗೂ ಶುಭವಾಗಲಿ. ಇನ್ನಾದರೂ ನಾವು ಪ್ಲ್ಯಾಸ್ಟಿಕ್ಕನ್ನು ತ್ಯಜಿಸೋಣ, ಪರಿಸರವನ್ನು ಉಳಿಸೋಣ ಅಂತ ಹೇಳ್ತಾ ನೀವು ಕೂಡ ಈ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ.